ಶಿವನನ್ನು ಕಲ್ಲು ಎನ್ನುವಷ್ಟು ಸಾರಿಸುತ್ತೇವೆ. ನಿನ್ನನ್ನು ಈಗಲೇ ಕಲ್ಲು ಮಾಡುವೆ. ಹರ ಹರ ಮಹಾದೇವ. ಬೇಡ ಶೇಷ, ಇಂಥ ಮಾತು ಬೇಡ. ಎಲ್ಲರನ್ನೂ ಒಪ್ಪಿಸೇ ಬದುಕೋಣ. ಯಾವುದೇ ಆತುರದ ನಿರ್ಧಾರ ಬೇಡ. ಇವಳನ್ನು ಮದುವೆ ಆಗುವೆ ಎಂದಾಗ ಹೆತ್ತವರ ಗುರುಗಳ ನೋವನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಲ್ಲವೇ? ಇದು ಹೆಣ್ಣಿಗಿರಬೇಕಾದ ಗುಣ. ನಂಬಿ ಬಂದವರನ್ನು ಕಾಪಾಡುವುದು ನನಗಿರುವ ಗುಣ. ಆಗಿದ್ದ ಮೇಲೆ ಯಾವ ಶಕ್ತಿ ಕೂಡ ನಮ್ಮನ್ನು ದೂರ ಮಾಡಲಾರದು. ಮಾತೆ, ಶೇಷನಾಗ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಅವನನ್ನು ಕ್ಷಮಿಸಿ. ನಮ್ಮಿಬ್ಬರಿಗೆ ಬದುಕಲು ಒಂದು ಅವಕಾಶ ಕೊಡಿ. ಲೋಕವನ್ನು ನಾಶ ಮಾಡಲು ಪ್ರೇತ ಕುಲದ ಸಂಚಿನ ಭಾಗವೇ ನೀನು. ನೀನಲ್ಲ, ನಿನ್ನ ಇಡೀ ಲೋಕವೇ ಬಂದರು ನಿನ್ನ ಉದ್ದೇಶ ಈಡೇರದು. ನೆನಪಿನಲ್ಲಿರಲಿ, ಒಂದ ದಾರಿಗೆ ಸುಂಕವಿಲ್ಲವೆಂದು ಹಿಂದಿರುಗೋ. ಇಲ್ಲವಾದರೆ ಘೋರ ಶಿಕ್ಷೆಗೆ ಬಲಿಯಾಗುವೆ. ಗುರುಗಳೇ, ನೀವು ಹಿರಿಯರು. ಇಂಥ ಮಾತು ನಿಮಗೆ ಭೂಷಣವಲ್ಲ. ದಯಮಾಡಿ ನಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ. ವಿಷಾದಗಳಿಂದ ಉಪದೇಶ ಮಾಡಿಸಿಕೊಳ್ಳುವಷ್ಟು ನಾಗಲೋಕ ಹಾಳಾಗಿಲ್ಲ. ನೆನಪಿನಲ್ಲಿ ಏದೋ ನಾಗಲೋಕ ಸರ್ವೇಶ್ವರನಾದ ಆ ಶಿವನ ಇಷ್ಟವಾದ ಲೋಕ. ನಾಗಮಣಿಯ ಐಶ್ವರ್ಯದಿಂದ ಕಂಗೊಳಿಸುತ್ತಿರೋ ಶೋಕವಿಲ್ಲದ ಲೋಕ. ನಾಗಲೋಕದ ಯುವರಾಜನ ಮದುವೆಯಾಗಬೇಕಿರುವುದು ನಾಗಲೋಕದ ಸುನೇತ್ರೆಯನ್ನು. ಪ್ರೇತಾಲೋಕದ ನಿನ್ನನ್ನಲ್ಲ. ಇದು ನಾಗಲೋಕದ ನಿಯಮ, ಆ ಶಿವನ ನಿಯಮ. ನಿಮ್ಮ ಸ್ವಾರ್ಥಕ್ಕೆ ಆ ಶಿವನ ಹೆಸರೇಕೆ? ಶಿವನ ಕಣ್ಣಲ್ಲಿ ಎಲ್ಲರೂ ಒಂದೇ ಅಂದಾಗ ನಮ್ಮನ್ನು ಬೇರೆ ಮಾಡುವ ಪ್ರಯತ್ನ ಏಕೆ? ನಾಗಲೋಕ ನಾಗಲೋಕವಾಗಿ ಉಳಿದಿರೋದು ಬೇರೆ ಲೋಕದವರ ಜೊತೆ ಸಂಬಂಧ ಬೆಳೆಸಿ ಸಂಕರ ವರ್ಗ ಸೃಷ್ಟಿಯಾಗದ ಕಾರಣಕ್ಕೆ. ಇದು ಹಾಗೆ ಉಳಿಯಬೇಕು. ಇದು ಆ ಶಿವನ ಕಟ್ಟಪ್ಪಣೆ. ಅಂತ ಅಪ್ಪಣೆ ದೇವರು ಕೊಡಲಾರ. ಒಂದು ವೇಳೆ ಕೊಟ್ಟರೆ ಆ ಶಿವನು ದೇವರೇ ಅಲ್ಲ. ಶೇಷನಾಗ ಪಿಶಾಚಿಯ ಪ್ರೇಮದಿಂದ ಶಿವನನ್ನು ಅಲ್ಲಗೆಳೆದು ಮಾತನಾಡುವೆಯಾ? ಇಂಥ ಸಮಯದಲ್ಲೂ ಅವನು ಕಲ್ಲಾಗಿ ಕೂತಿದ್ದಾನೆ ಎಂದರೆ ಅವನು ಬರೀ ಕಲ್ಲು ಅಷ್ಟೇ. ಶಿವನನ್ನು ಕಲ್ಲು ಎನ್ನುವಷ್ಟು ಸಾರಿಸುತ್ತೇವೆ. ನಿನ್ನನ್ನು ಈಗಲೇ ಕಲ್ಲು ಮಾಡುವೆ. ಹರ ಹರ ಮಹಾದೇವ.
ಕೊಲ್ಲದಿರಿ. ಶೇಷನಾಗನ ಸಹೋದರ ಶಿವಾನಿಯೊಂದಿಗೆ ಮತ್ಸ್ಯಲೋಕಕ್ಕೆ ಹೋಗಿರುವನು. ಅವನು ಬಂದ ನಂತರ ಎಲ್ಲರೂ ಕುಳಿತು ಮಾತನಾಡುವ. ಶೇಷನಾಗ ಸಹೋದರನ ಮಾತನ್ನು ತಪ್ಪಲಾರ. ಕರುಣೆ ತೋರಿಸಿ ಗುರುದೇವ. ಅಣ್ಣ ಅಲ್ಲ, ಆ ಶಿವನೇ ಬಂದರೂ ನನ್ನ ನಿರ್ಧಾರ ಬದಲಾಗದು. ನನ್ನ ಮಾತನ್ನು ಉಳಿಸಲು ಆ ಶಿವನ ವಿರುದ್ಧವೇ ನಾನು ಆಯುಧವನ್ನು ಸೆಳೆದು ನಿಲ್ಲಬಲ್ಲೆ. ಪರಮಾತ್ಮನನ್ನೇ ಪರಿಹಾಸ್ಯ ಮಾಡುವೆ ಮೂರ್ಖ. ಕಲ್ಲಾಗಿ ಹೋಗೋ. ಗುರುಗಳೇ, ಇವನನ್ನು ಮನ್ನಿಸಿ ಶಾಪವನ್ನು ವಾಪಸ್ಸು ತೆಗೆದುಕೊಳ್ಳಿ. ದಯವಿಟ್ಟು ನನ್ನ ಮಾತು ಕೇಳಿ ಗುರುಗಳೇ, ನಮ್ಮನ್ನು ದೂರ ಮಾಡದೇ ಇರಿ. ನಾಗಲೋಕದವರನ್ನೇ ಧಿಕ್ಕರಿಸಿ ದೇವರ ವಿರುದ್ಧ ಮಾತನಾಡುವವರಿಗೆ ಏದೋ ಪಾಠವಾಗಲಿ. ನನ್ನನ್ನು ಪ್ರೀತಿಸಿದ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಶೇಷನಾಗನನ್ನು ಕಳ್ಳನಾಗಿ ಮಾಡಿದ್ದೀರಾ. ನಿಮ್ಮ ನಾಗಲೋಕದ ಶಕ್ತಿ ಆ ನಾಗಮಣಿ ಅಲ್ಲವೇ? ಆ ನಾಗಮಣಿ ಈ ಲೋಕದಿಂದ ಮರೆಯಾಗಲಿ. ಈ ಲೋಕದ ನೆಮ್ಮದಿ ನಾಶವಾಗಲಿ. ಆ ದೇವನ ನಾಮ ಜಪಿಸಿ ನನ್ನವನನ್ನು ಶಪಿಸಿದ್ದೀರಿ. ಅದೇ ದೇವನಾಮ ಹೇಳಿಕೊಂಡು ಭೂಲೋಕದಲ್ಲಿ ಸದಾ ಕಾಲ ಅಲಿಯುವಂತಾಗಲಿ. ಇದೆ ಈ ಮೋಹಿನಿಯ ಶಾಪ. ಮೋಹಿನಿಯ ಶಾಪದಿಂದ ನಾಗನೇತ್ರ ಗುರುಗಳು ಅಘೋರಿ ಸ್ವಾಮಿಗಳಾಗಿ ನಾಗಲೋಕದ ದಾರಿ ತಿಳಿಯದೆ ಭೂಲೋಕದಲ್ಲಿ 125 ಸಂವತ್ಸರಗಳಿಂದ ಅಲೆಯೋ ಹಾಗಾದರು. ಜಯ ಭೋಲೆನಾಥ. ಅವಳ ಶಾಪದ ಹಾಗೆ ನಾಗಮಣಿ ದುಷ್ಟರ ಪಾಲಾಯಿತು. ಈ ಲೋಕದ ನೆಮ್ಮದಿ ನಾಶವಾಗಲಿ.
ಇದೆಲ್ಲವೂ ನಡೆದು ಇಂದಿಗೆ 125 ಸಂವತ್ಸರಗಳು ಕಳೆದಿವೆ. ಆದರೆ ಇದೆಲ್ಲವೂ ಈಗಷ್ಟೇ ನಡೆದಿದೆ ಅನಿಸುತ್ತಿದೆ. ಹೆತ್ತವರನ್ನು ಮಕ್ಕಳು ಮರೆಯಬಹುದು, ಆದರೆ ಹೆತ್ತವರು ಮಕ್ಕಳನ್ನು ಮರೆಯಲು ಸಾಧ್ಯವೇ ಗುರುಗಳೇ? ಯಾವ ಲೋಕದಲ್ಲಾದರೂ ತಾಯಿಯ ಸ್ಥಾನ ತಾಯಿಯಲ್ಲಿಯೇ ಇರುತ್ತದೆ ನಾಗಮಾತ. ಆದರೆ ಇದ್ದು ಇಲ್ಲವಾಗಿ ಕಲ್ಲಾಗಿ ಹೋಗಿರುವ ನನ್ನ ಕಂದ ಶೇಷನಾಗ ಅವನ ನೆನಪು ಬರೀ ನೋವನ್ನಷ್ಟೇ ಕೊಡುತ್ತದೆ ಗುರುದೇವ. ಅದು ಬರೀ ಅವನ ನೋವಲ್ಲ ನಾಗಮಾತ, ನಮ್ಮ ಈ ಲೋಕದ ನೋವು. ಅವನು ಕಲ್ಲಾಗಿದ್ದಕ್ಕೆ ಮೋಹಿನಿಯ ಶಾಪದಿಂದ ನಾಗಮಣಿ ನಾಗಲೋಕದಿಂದ ದೂರಾಗಿ ಹೋಯಿತು. ನಾಗಲೋಕದ ರಾಜಗುರು ನಾಗನೇತ್ರ ಭೂಲೋಕದಲ್ಲಿ ಅಲಿಯುವ ಹಾಗಾಯಿತು. ಇದಕ್ಕೆ ಮುಕ್ತಿಯೇ ಇಲ್ಲವೇ ಗುರುದೇವ? ಎಲ್ಲರಕ್ಕೂ ನಾ ಹೆತ್ತ ಮಗನೇ ಕಾರಣವೆಂದಾಗ ಈ ಹೆತ್ತ ಕರುಣೆಗೆ ಸಂಕಟವಾಗುವುದಿಲ್ಲವೇ? ಆದರೆ ಇದರಲ್ಲಿ ನಿಮ್ಮ ತಪ್ಪಿಲ್ಲವಲ್ಲ ನಾಗಮಾತ. ಶೇಷನಾಗ ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ. ಅವನು ಮಹಾಪರಾಕ್ರಮಿ, ಮಹಾದೈವ ಭಕ್ತ, ಮಹಾಬಲ. ಆದಿಶೇಷ ಮಹಾರಾಜನಾದರೆ ಶೇಷನಾಗ ಯುವರಾಜನಾಗಿ ಪಟ್ಟ ಅಲಂಕರಿಸಬೇಕಾಗಿದ್ದವನು. ಆದರೆ ಪ್ರೀತಿಯ ಮಾಯೆ ಅವನ ಮತಿ ನೇತ್ರವನ್ನು ಕುರುಡಾಗಿಸಿ ನಾಗಲೋಕದ ನೀತಿ ನಿಯಮಗಳ ವಿರುದ್ಧ ನಿಂತು ತನ್ನ ಶಕ್ತಿಗಳನ್ನ ಕಳೆದುಕೊಂಡ ಕಲ್ಲಾಗಿ ಹೋದ. ನಾಗಲೋಕ ಶಾಪಗ್ರಸ್ತವಾಗುವ ಹಾಗೆ ಮಾಡಿದ. ಇದೆಲ್ಲ ಅವನದ್ದೇ ತಪ್ಪು. ನಾಗಲೋಕದ ವಾಸಿಯಾಗಿ ನಾಗಮಾತೆಯಾಗಿ ನಾನಿದನ್ನು ಒಪ್ಪಿಕೊಳ್ಳಬಲ್ಲೆ. ಆದರೆ ಇದ್ದ 2 ಮಕ್ಕಳಲ್ಲಿ ಒಬ್ಬ ದುಷ್ಟ ಮಾನವರ ದಾಳಿಗೆ ಬಲಿಯಾಗಿ ಭೂಲೋಕದಲ್ಲಿ ಮರುಜನ್ಮ ಪಡೆದ. ಮತ್ತೊಂದು ಕಡೆ ಕಲ್ಲಾಗಿ ಹೋಗಿರುವ ನನ್ನ ಕಂದ ಶೇಷನಾಗ. ಹೀಗಿರುವಾಗ ನನ್ನ ಮುಂದಿನ ಹೆಜ್ಜೆ ಯಾವುದೆಂದು ನನಗೆ ಅರಿಯದಾಗಿದೆ ಗುರುದೇವ. ನನ್ನ ಕಂದ ಶಾಪಕ್ಕೆ ಗುರಿಯಾಗಿ ಕಲ್ಲಾಗಿ ಹೋಗಿ ಇಂದಿಗೆ 125 ಸಂವತ್ಸರಗಳು ಕಳೆದಿವೆ. ಇದೆಲ್ಲದಕ್ಕೂ ಕಾರಣ ಆ ದುಷ್ಟ ಮೋಹಿನಿ. ಈಗ ಎಲ್ಲಿರುವಳು ಅವಳು? ಬಂದಾಯ್ತು. 125 ಸಂವತ್ಸರಗಳಿಂದ ನಾನು ಕಾದ ಗಳಿಗೆ ಬಂದಾಯ್ತು. ನನ್ನ ಅಘೋರ ತಪಸ್ಸಿಗೆ ಫಲ ಸಿಕ್ಕಾಯ್ತು. ಇದು ನನ್ನ ಶೇಷನಾಗನ ಸಂಧಿಸೋ ಕ್ಷಣ. ಯುಗದಾಚೆಗೂ ಜಗದಾಚೆಗೂ ಮೀರಿದ ನನ್ನ ಪ್ರಿಯತಮನ ಸೇರೋ ಕ್ಷಣ. ಎಲ್ಲ ಬಂಧಗಳನ್ನ ಕಳಚೋ ಕ್ಷಣ. ಇನ್ನು ನನ್ನ ಅವನ ಪ್ರೀತಿಯ ಕಾಲ, ನಾಗಲೋಕದವರಿಗೆ ಭೀತಿಯ ಕಾಲ. ಶಾಪತಾಪದಿಂದ ನನ್ನವನು ಭೂಗರ್ಭ ಸೇರಿದ ಕ್ಷಣದಿಂದ ಈ ಕ್ಷಣದವರೆಗೆ ನನ್ನಲ್ಲಿ ಉರಿಯುತ್ತಿರೋ ಸೇಡಿನ ಜ್ವಾಲೆಗೆ ಇಡೀ ನಾಗಲೋಕ ಸುಟ್ಟು ಭಸ್ಮವಾಗಲೇಬೇಕು.
ಅಲ್ಲ, ದಿಗ್ವಿಜಯ. ಇದು ಹೇಗೆ ಸಾಧ್ಯ? ಕೃಷ್ಣ ದಾಕ್ಷಾಯಣಿ ಇವನ್ಗೆ ರೂಪ ಕೊಟ್ಟಿದ್ದಾರೆ ಅಂತ ಮಾತಾಡ್ತಾ ಇದ್ರು, ಆದ್ರೆ ಅವರು ಈಗ ಸತ್ತಿದ್ದಾರೆ. ಇವನು ಧನಂಜಯ ಅನ್ನೋ ಹೆಸರಲ್ಲಿ ದಿಗ್ವಿಜಯನ್ ತಮ್ಮ ಅಂತ ಮನೆಗೆ ಬಂದು ಕೂತ್ಕೊಂಡಿದ್ದಾನೆ. ಇವನ್ ಏನ್ ಉದ್ದೇಶ ಇರ್ಬೋದು? ನಾಗಮಣಿ ಪಡೆಯೋದಕ್ಕ? ಅಂದ್ರೆ ನಾಗಮಣಿ ಪಡೆಯೋಕೆ ನಾನು ಮಾತ್ರ ಅಲ್ಲ, ಇವನು ಕೂಡ ಸೇರ್ಕೊಂಡಿದ್ದಾನೆ ಅಂತ ಆಯ್ತು. ಮನೆಯವ್ರಿಗೆ ಯಾರಿಗೂ ಈ ಸತ್ಯ ಗೊತ್ತಿಲ್ಲ. ಇವನಿಂದ ಆದಿಶೇಷನ್ಗೆ ತೊಂದರೆ ಇದ್ದೇ ಇದೆ. ಇವನನ್ನ ಸಾಯಿಸ್ಬಿಟ್ರೆ ಇಲ್ಲ, ಇವನನ್ನ ಸಾಯಿಸಿದ್ರೆ ಇವನ ಅಸಲಿ ರೂಪ ಹೊರಗಡೆ ಬರುತ್ತೆ. ಆಮೇಲೆ ಇವನ್ ಸಾವಿಗೆ ಕಾರಣ ನಾನೇ ಅಂತ ಮನೆಯವ್ರೆಲ್ರು ನನ್ ಮೇಲೆ ಆರೋಪ ಹೊರಿಸ್ತಾರೆ. ಆಮೇಲೆ ಅವ್ರ ಗಮನ ಎಲ್ಲ ನನ್ ಮೇಲೆ ಬರುತ್ತೆ. ಈಗಾಗ್ಲೇ ಈ ಮನೇಲಿ ಸಾಲಾಗಿ ಸಾವಾಗಿದೆ. ಇನ್ನು ಇವನ್ ಸತ್ ಮೇಲೆ ಆ ನೋವ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಆದಿಶೇಷ ನನ್ನವನಾಗೋವರ್ಗೂ, ನನ್ನ ಅರಸನಾಗೋವರ್ಗೂ ನಾನು ತಾಳ್ಮೆಯಿಂದ ಇರ್ಬೇಕು. ಆದ್ರೆ ಆದಿಶೇಷನ್ಗೆ ಯಾವ ತೊಂದರೆ ಕೂಡ ಆಗ್ಬಾರ್ದು. ಈ ದಿಗ್ವಿಜಯ್ ಹೆಸರಲ್ಲಿರೋ ಧನಂಜಯ್ ಇದಾನಲ್ಲ, ಇವನಿಂದ ಯಾರ ಮನಸ್ಥಿತಿನೂ ಬದಲಾಗಬಾರ್ದು. ಇವನನ್ನ ತಡೆಯೋದು ಹೇಗೆ? ಅವನು ಯಾರ ಮಾತು ಕೇಳ್ತಾನೆ? ಯಾರ ಕೈಲಿ ಹೇಳ್ಸೋದು? ತ್ರಯಂಬಕನ ಮಾತುಗಳನ್ನು ದಿಗ್ವಿಜಯ ಕೇಳುತ್ತಿದ್ದ. ಆದರೆ ತ್ರಯಂಬಕ ಸತ್ತು ಹೋಗಿದ್ದಾನೆ. ಆದ್ರೆ ನನಗೋಸ್ಕರ ತ್ರಯಂಬಕ ಪುನಃ ಬಂದು ದಿಗ್ವಿಜಯ್ ಹತ್ತಿರ ಮಾತಾಡಬೇಕು. ಹಾಗಾಗಬೇಕೆಂದರೆ ನಾನು ತ್ರಯಂಬಕನಾಗಿ ಬದಲಾಗಬೇಕು. ದಿಗ್ವಿಜಯ, ಏಕೆ ದಿಗ್ವಿಜಯ ಹಾಗೆ ನೋಡುತ್ತಿರುವೆ? ನನ್ನ ಪರಿಚಯ ಮರೆತು ಹೋಯಿತೆ? ಗುರುಗಳೇ, ನೀವು ಅಲ್ಲ, ಇಷ್ಟು ದಿವಸ ಎಲ್ಲ ಹೋಗಿದ್ರಿ? ಏನಾಗಿತ್ತು ನಿಮಗೆ? ಸಿದ್ಧಿ ಸಾಧನೆ ಉಪಾಸನೆಗೆ ಹೋಗುವವರು ದೂರ ನೋಡಲ್ಲ, ಸಾಧನೆ ಅಷ್ಟೇ ನೋಡುತ್ತಾರೆ. ನನ್ನ ಸಾಧನೆಗಾಗಿ ಕಾಮಾಖ್ಯ ದೇವಸ್ಥಾನದ ಬಳಿಗೆ ಹೋಗಿದ್ದೆ. ಗುರುಗಳೇ, ಇನ್ನೊಂದು ವಿಷಯ, ನೀವು ಹೇಳಿದ ಮಾತು ಸತ್ಯ ಆಯ್ತು. ಆದಿಶೇಷ ಮತ್ತೆ ಹುಟ್ಟು ಬಂದಿದ್ದಾನೆ, ನಮ್ಮ ಮನೆಯಲ್ಲೇ. ನೀವಿಲ್ದೆ ನಾನು ತುಂಬಾ ತೊಂದರೆ ಅನುಭವಿಸ್ಬಿಟ್ಟೆ. ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕಳ್ಕೊಂಡ್ಬಿಟ್ಟೆ ಗುರುಗಳೇ. ಆದರೆ ಈಗ ನೀವು ಬಂದಿದ್ದೀರಲ್ಲ, ನನಗೆ ಸಮಾಧಾನ ಆಯಿತು. ಹಾಗೆ ನನ್ನ ಪ್ರಾಣಕ್ಕೆ ಭರವಸೆನೂ ಸಿಕ್ತು. ತಾಳ್ಮೆ ದಿಗ್ವಿಜಯ, ತಾಳ್ಮೆ. ಗುರುಗಳೇ, ನೀವು ಹೇಳೋ ತಾಳ್ಮೆ ನನ್ನನ್ನೇ ಮುಗಿಸ್ಬಿಡುತ್ತೆ. ಅದಕ್ಕೂ ಮೊದಲು ಹೇಗಾದ್ರೂ ಮಾಡಿ ಆದಿಶೇಷನ ಮುಗಿಸೋದಕ್ಕೆ ಒಂದು ದಾರಿ ತೋರಿಸಿ. ಇದು ಮೂರ್ಖತನದ ಪರಮಾವಧಿ ದಿಗ್ವಿಜಯ. ನೀನು ಆದಿಶೇಷನನ್ನ ಸಾಯಿಸಿದ ಮರುಕ್ಷಣವೇ ನೀನು ನಾಗಮಣಿಗೆ ಅಧಿಪತಿ ಆಗುತ್ತೇನೆ ಅಂದುಕೊಂಡೆಯ. ನಿನಗೆ ನಾಗಮಣಿಯ ಶಕ್ತಿ ಬೇಕು ಅಂದ್ರೆ ಆದಿಶೇಷ ಬದುಕಿರಲೇಬೇಕು.
ಗುರುಗಳೇ ಏನ್ ಹೇಳ್ತಿದ್ದೀರಾ ನೀವು? ನಿನ್ನ ಅನುಮಾನ ಹೊರಬಂದು ನಿನಗೆ ಆದಿಶೇಷ ಅನ್ನೋ ಸತ್ಯ ತಿಳಿದಿದೆ ಅಂತ ಅವನು ಗೊತ್ತಾದ್ರೆ ಅಲ್ಲಿಗೆ ಸರ್ವನಾಶ. ಅವನಿಗೆ ಏನಾದರೂ ತೊಂದರೆ ಆದ ಮರುಕ್ಷಣವೇ ನಾಗಿಣಿ ನಿನ್ನ ಸಾಯಿಸಿ ಹಾಕ್ತಾಳೆ. ದಿಗ್ವಿಜಯ, ನಾಗಮಣಿಯ ಶಕ್ತಿ ನಿನ್ನದಾಗಲು ನಾಗರಾಜನ ಅವಶ್ಯಕತೆ ತುಂಬಾನೇ ಇದೆ. ಇದನ್ನು ನನ್ನ ತಮ್ಮ ಮೂಡ ತಕ್ಷಕನಿಗೂ ಹೇಳೋ. ತಗೋ, ಇದನ್ನು ನನ್ನ ಗುರುತಾಗಿ ಅವನಿಗೆ ತೋರಿಸು. ಹೊರಡು. ಅಲ್ಲ ಗುರುಗಳೇ, ಅದು ಹೊರಡು.